ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂದ್ರೆ ಅಷ್ಟೊಂದು ಸುಮ್ಮನೆ ಅಲ್ಲ. ಇದು ವಿಡಿಯೋ ಮಾಡಿ ಕಳಿಸಿರೋದು. ನಾನು ಕೆಲಸ ಮಾಡಿದ್ದೀನಿ ನೋಡಪ್ಪ. ನಾವು ಅವ್ರಿಗೆ ತಿಂತೀವಲ್ವ ಇವಾಗ. ಮಾತಾಡೋ ತಾರೆಯ ಕಂಡ ಹಾಗೆ ಬೆಳದಿಂಗಳು ಕೈಯಲ್ಲಿ ಸಿಕ್ಕ ಹಾಗೆ ನಾನ್ಯಾರೋ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗು ಜಸ್ಟ್ ರ್ಯಾಂಡಮ್ ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಈ ಡೇ ಹೆಂಗಿರುತ್ತೆ ಅಂತ. ಇವತ್ತು ಸ್ವಲ್ಪ ನನಗೆ ವರ್ಕ್ ಕೂಡ ಇತ್ತು. ಸೊ ಇವತ್ತು ಮಧ್ಯಾಹ್ನ ಆಲ್ಮೋಸ್ಟ್ ಇವಾಗ 1 o'clock ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗ್ನ. ಸೊ ಈ ವ್ಲಾಗ್ ಹೆಂಗೆ ಬರುತ್ತೆ ಏನು ಅಂತ ಕಂಪ್ಲೀಟ್ಲಿ ವಾಚ್ ಮಾಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಮ್ಯಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಬನ್ನಿ, ಟೈಮ್ ಮಾಡೋದು ಲೇಟ್ ಮಾಡೋದು ಬೇಡ, ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ನನ್ನ ಡೇ ಹೆಂಗಿರುತ್ತೆ ಅಂತ ನಿಮ್ಗೆ ಈ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಸೊ ಲೆಟ್ಸ್ ಗೋ ಕಮ್. ಇವಾಗ ನಾನು ಊಟ ಮಾಡಬೇಕು. ಸೊ ನಾನು ಈಚೆ ವರ್ಕ್ ಹೋಗಿದ್ದೆ. ಸೊ ಇವಾಗ ನನಗೆ ಊಟ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಸೊ ಊಟ ಮಾಡಿಕೊಂಡು ಮತ್ತೆ ವಾಪಸ್ ಹೋಗಬೇಕು. ಸೊ ಬನ್ನಿ ನೋಡೋಣ. ಸೊ ಇವಾಗ ಊಟಕ್ಕೆ ಮೊಸರನ್ನ ತಿಂತಾ ಇದ್ದೀನಿ. ಆದರೂ ಏನೇ ಹೇಳಿ ಗೈಸ್, ಊಟಕ್ಕೆ ಏನೇ ಸ್ಪೆಷಲ್ ವೆರೈಟಿ ತಿಂದರು ಈ ಮೊಸರನ್ನ ಉಪ್ಪಿನಕಾಯಿ ತಿನ್ನೋ ಮಜಾನೇ ಬೇರೆ ಅಲ್ವಾ. ಊಟ ಆಯ್ತಾ? ಸೊ ನಾನು ಇವಾಗ ಮೊಸರನ್ನ ಮತ್ತು ಉಪ್ಪಿನಕಾಯಿ, ಒಗ್ಗರಣೆ ಹಾಕಿರೋ ಮೊಸರನ್ನ ಮತ್ತು ಉಪ್ಪಿನಕಾಯಿ ತಿನ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಆನ್ ದಿ ವೇ ರೋಡಲ್ಲಿ ನಡ್ಕೊಬರ್ತಿದ್ದೆ. ಆದರೂ ಗೈಸ್ ರೋಡಲ್ಲಂತೂ ಎಷ್ಟು ನನಗೆ ಸಫಕೇಟ್ ಆಗುತ್ತೆ ಗೊತ್ತಾ. ಮಾತಾಡೋಕ್ಕೆ ಇನ್ನೂ ಆ ಧೈರ್ಯನೇ ಬರ್ತಿಲ್ಲ ರೋಡಲ್ಲಿ ಮಾತಾಡೋ ಥರ. ಗೈಸ್ ಇವಾಗ ಜಸ್ಟ್ ನಾನು ಮನೆಗೆ ಬಂದೆ. ಇವಾಗ ಟೈಮ್ ಅರೌಂಡ್ 6 o'clock ಆಗಿದೆ. ಸೊ ನಾನು ಜಸ್ಟ್ ಇವಾಗ ವರ್ಕ್ ಮುಗಿಸ್ಕೊಂಡು ಬಂದೀನಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಸೊ ಹಾಯ್ ಗೈಸ್, ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ನನ್ನ ಕಣ್ಣು ನೋಡಿ ಹೆಂಗೆ ಹೊಡಿತು. ಫುಲ್ ಅದು ಹಿಂಗೆ ಐಲೈನರ್ ಇಲ್ಲಿ ಹಚ್ಚಿದ್ನಲ್ಲ, ಫುಲ್ ಇಲ್ಲೆಲ್ಲ ಕಪ್ ಆಗ್ಬಿಟ್ಟೈತೆ. ನೀಟಾಗಿ ಮುಖದೊಳಗೆ ನನಗೂ ಸೋಪ್ ಹಾಕೋದು ಏನಪ್ಪ ಹಂಗೆ ಕಪ್ ಆಗಿಬಿಟ್ಟಿದೆ. ಸೊ ನಾನು ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ಸೊ ಖುಷಿ ಇವಾಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾಳೆ. ಸೊ ನಾನು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀನಿ ಗೈಸ್ ಡ್ಯಾನ್ಸ್ ಕ್ಲಾಸ್ಗೆ. ಏನಂತೀರ ನಿಮ್ಮ ಒಪಿನಿಯನ್ ಏನು? ಸೊ ಅಷ್ಟೇ, ಇವತ್ತಿನ ಕತೆ ಹಿಂಗಿತ್ತು. ಬರೀ ಬೆಳಗ್ಗೆಯಿಂದ ಕೆಲಸ ಅದರಲ್ಲೇ ಫುಲ್ ಸ್ಟ್ರೆಸ್ ಫೀಲ್ ಆಗಿಬಿಟ್ಟಿತ್ತು ನನಗಂತೂ. ಅಲ್ಲೇ ಕಾಫಿ ಕುಡ್ಕೊಂಡು ಇವಾಗ ಬಂದೆ. ಇವಾಗ ಇನ್ನೆಂತ ತಿಂದ್ಬಿಟ್ಟು ಮಲ್ಕೊಳ್ಳೋದು. ಇದೇನು ಆರ್ಡಿನರಿ ಡೇ ಆಗ್ಬಿಟ್ಟಿದೆ. ವ್ಲಾಗ್ ಮಾಡೋಕ್ಕೆ ನನಗೆ ಕಂಟೆಂಟೇ ಫಸ್ಟ್ ಆಫ್ ಆಲ್ ಸಿಕ್ತಿಲ್ಲ. ಏನು ವ್ಲಾಗ್ ಮಾಡೋದು ನೀವು ಹೇಳಿ? ಅದು ಹಂಗೇನೋ ಏನಂತಾರೆ, ದಿನ ಡೈಲಿ ವ್ಲಾಗ್ ಥರ ಮಾಡೋಕ್ಕೂ ನಾನು ಮಾಡೋದೇ ಅದು. ಬೆಳಗ್ಗೆ ಎದ್ದೇಳ್ತೀನಿ, ತಿಂತೀನಿ, ಕೆಲ್ಸಕ್ಕೆ ಹೋಗ್ತೀನಿ, ಬರ್ತೀನಿ, ಮತ್ತೆ ಇದೇ ಕಾಫಿ ಕುಡ್ಕೊಂಡು ಮತ್ತೆ ಊಟ ಮಾಡಿ ಮತ್ತೆ ಮಲಗೋದು. ಏನು ಕಂಟೆಂಟ್ ಸಿಗುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನನಗೆ ಅದಕ್ಕೆ ಬೇರೆ ಕಂಟೆಂಟೇ ಸಿಗ್ತಿಲ್ಲ ಮಾತಾಡೋಕ್ಕೆ. ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂದರೆ ಅಷ್ಟೊಂದು ಸುಮ್ಮನೆ ಅಲ್ಲ. ತುಂಬ ಏನಾದರೂ ಸುಮ್ಮನೆ ಸಲೀಸಾಗಿ ಆಗೋದಂತೂ ಸಾಧ್ಯ ಇಲ್ಲ. ಸೊ ಈ ಆರ್ಡಿನರಿ ಡೇನೇ ನಾನು ಕಂಟೆಂಟಾಗಿ ಕ್ರಿಯೇಟ್ ಮಾಡ್ಕೊಂಡು ಮಾಡೋಣ ಅಂತಿದ್ದೀನಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನೋಡೋಣ. ನಾರ್ಮಲ್ ಅಂದರೆ ಸ್ವಲ್ಪ ಯಾರು ಬೇಜಾರು ಮಾಡ್ಕೊಂಬಿಡಿ, ಸಪೋರ್ಟ್ ಮಾಡಿ ಗೈಸ್. ಓಕೆ, ಇವಾಗ ನೋಡೋಣ ನೆಕ್ಸ್ಟ್ ಏನೇನಾಗುತ್ತೆ ವ್ಲಾಗ್. ಹಂಗೆ ಕಂಟಿನ್ಯೂ ಮಾಡಿ, ಹಂಗೆ ಸ್ಟೇ ಟ್ಯೂನ್ಡ್ ಆಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್ ಪ್ಲೀಸ್. ಸೊ ಓಕೆ ಗೈಸ್, ಈ ಫ್ರೆಂಡ್ಸ್ ಎಲ್ಲ ವೀಡಿಯೋ ಕಾಲಲ್ಲಿದ್ದಾರೆ. ಇವ್ರು ವೀಡಿಯೋ ಕಾಲ್ ಮಾಡಿಕೊಂಡು ನೋಡಿ ಈ ಏಜ್ಗೆ ಐ ಆಮ್ ಡೂಯಿಂಗ್ ದಟ್ ಇಟ್ ಸೆಲ್ಫ್. ಎಸ್ ಐ ನೋ ದಟ್. ಇಂಗ್ಲೀಷಲ್ಲಿ ಬೇರೆ ಮಾತಾಡ್ತಾರೆ. ಸನ್ನಿಧಿ ಎಸ್ ನೋಡಿ ಗೈಸ್, ವಿಡಿಯೋ ಕಾಲ್ ಮಾಡ್ತಾರೆ. ಓಕೆ ಏನು ಖುಷಿ, ಇವಾಗಲೇ ಹಿಂಗೆ ಫ್ರೆಂಡ್ಶಿಪ್ ನಿಮ್ಮದು? ಎಸ್ ಇವತ್ತು ಏನು ಮಾಡಿದ್ದಾರೆ ಗೊತ್ತಾ? ಇವಳು ಏನು ಮಾಡ್ತಾಳೆ ಗೊತ್ತಾ? ಇವಳು ಡ್ಯಾನ್ಸ್ ಕ್ಲಾಸ್ ಸ್ಕೂಲಿಂದ ವಾಪಸ್ ಬರ್ತಾಳೆ. ಸ್ಕೂಲಿಂದ ಬಂದ್ಬಿಟ್ಟು ಇವಳು ಏನಾದ್ರು ಸ್ವಲ್ಪ ಅದು ಇದು ಕೆಲಸ ಮಾಡಿದ್ದಾರೆ ಗೊತ್ತಾ. ಈ ಪಾತ್ರೆ ತೊಳೆಯೋದು, ಈ ಕಸ ಗುಡಿಸಿ ಏನಾದ್ರು ಒಂದು ಮಾಡಿದ್ರೆ ಅದು ತುಂಬ ಏನು ಜಾಸ್ತಿ ಇರಲ್ಲ, ಸ್ವಲ್ಪ ಇರ್ತವೆ. ಅದನ್ನೇನು ಮಾಡ್ತಾಳೆ ಗೊತ್ತಾ, ಅದನ್ನು ಫೋಟೋ ಮಾಡಿ ವಿಡಿಯೋ ಮಾಡಿ ಅಪ್ಪಂಗೆ ಕಳಿಸ್ತಾಳೆ ಗೊತ್ತಾ. ಇವಳು ತೋರಿಸೋ ವಿಡಿಯೋ ಕಳಿಸಿರೋದು ಅಪ್ಪಂಗೆ. ಮನೆಯದೆಲ್ಲ ತೋರಿಸ್ತಾರ. ನಮ್ಮ ಅಪ್ಪಂಗೆ ಇದು ವಿಡಿಯೋ ಮಾಡಿ ಕಳಿಸಿರೋದು. ನಾನು ಕೆಲಸ ಮಾಡಿದ್ದೀನಿ ನೋಡಪ್ಪ ಅಂತ. ನೋಡಿ ಫುಲ್ ಕಸ ಎಲ್ಲ ಗುಡಿಸಿ. ಇವೆಲ್ಲ ಬೇಕಾ ಪ್ರೂಫ್ ಏನಕ್ಕೆ ನಿನಗೆ? ಹಂಗೆ ಮಾಡಿದ್ರಾಗಲ್ವಾ? ಮತ್ತೆ ನಾನು ಮಾಡೇ ಇಲ್ಲ ಅಂದ್ಬಿಡ್ತಾರೆ ಗೈಸ್. ಇದಕ್ಕೆ ಪ್ರೂಫ್ ನಾನು ಮಾಡಿದ್ದೀನಿ, ನಾನೇನು ಕಮ್ಮಿ ಇಲ್ಲ. ಸ್ಕೂಲಿಂದ ಬಂದು ಬರೀ ಫೋನ್ ನೋಡ್ತಾಳೆ, ಬರೀ ಫೋನ್ ನೋಡ್ಕೊಂಬತ್ತಿರ್ತಾಳೆ. ಆದರೂ ಸುಮ್ಮನೆ ಹೇಳೋದು ನಾನು ಕೆಲಸ ಮಾಡಿದ್ದೀನಿ ಅಂದರೆ ನಮ್ಮ ಅಪ್ಪಂಗೆ ಫೋಟೋ ವಿಡಿಯೋ ಮಾಡಿ ಕಳಿಸೋದು, ಹಿಂಗೆ ಕೆಲಸ ಮಾಡ್ತಿದ್ದೀನಿ ಅಂತ. ಇವಾಗ ಏನು ಮಾಡ್ತಿದ್ಯಾ? ಎಕ್ಸಾಮ್ ಯಾವಾಗ? ಎಕ್ಸಾಮ್ ನೆಕ್ಸ್ಟ್ ಮಂತ್. ಇವಾಗ ಏನು ಮಾಡ್ತಿದ್ಯಾ? ಪ್ರಾಜೆಕ್ಟ್ ಮಾಡ್ತಿದ್ದಾಳ ಗೈಸ್. ನಮಗೆಲ್ಲ ಇವಾಗ ಏನು ಈ ಪತ್ರ ಪ್ರಾಜೆಕ್ಟ್
ಇವತ್ತು ನಮ್ಮ ಮನೇಲಿ ಮುದ್ದೆ. ಅಕ್ಕ ನಂಗೆ ಸ್ವಲ್ಪ ಬಾರ್ಡರ್ ಹಾಕ್ಕೊಡ್ತೀರಾ ಪ್ಲೀಸ್? ಏನಕ್ಕೆ? ನಂಗೆ ನಾಳೆ ಮ್ಯಾಮು ಪೋಯಮ್ ಬರ್ಕೊಂಬರಕ್ಕೆ ಹೇಳಿದ್ರು ಅದಕ್ಕೆ. ಇವಾಗ ಇವಳಿಗೆ ಬಾರ್ಡ್ರ್ ಹಾಕೊಳ್ಳೋಣ, ನೋಡೋಣ ಹೆಂಗೆ ಬರ್ತಿದ್ದೀನಿ, ಹೆಂಗೆ ಮಾಡ್ತೀನಿ. ಹೆಂಗೆ ಬೇಕು ನಿಂಗೆ ಬಾರ್ಡ್ರು? ನಿಮ್ಗೆ ಇಷ್ಟ ಬಂದಿರೋ ಥರ ಹಾಕ್ಕೊಟ್ರೆ ಸಾಕು. ಹೌದಾ? ಹೌದು. ಓಕೆ ಆಯಿತು. ಸರಿ ಗೈಸ್, ಬನ್ನಿ ಇವಾಗ ಬಾರ್ಡ್ರ್ ಹಾಕೊಂಡು ನಾನೇನು ಬಾರ್ಡ್ರ್ ಹಾಕ್ಕೊಡ್ಬೇಕಂತೆ. ಸೊ ಇದಾದಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಕ್ಕ ನಂಗೆ ಕರ್ಜು ಹ್ಯಾಂಡ್ ರೈಟಿಂಗ್ ಬಂತು, ನಾನು ಕಲ್ತ್ಕೊಬಿಟ್ಟೆ ಗೊತ್ತಾ? ಆ್ಯಕ್ಚುಲಿ ಕಲ್ತಿರೋಟಿ ಹೇಳ್ಕೊಟ್ಟು ಸಾಕಾಗಿತ್ತಲ್ಲ, ಅಲ್ವಾ? ಕಲ್ತೇ ಇರಲಿಲ್ಲ ನೀನು. ಟ್ಯೂಷನಲ್ಲಿ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ ಕಲಿಯೋಕ್ಕೆ. ಟ್ಯೂಷನ್ ಎಲ್ಲ ಮಾಡ್ತಿದ್ದೆ. ಹೆಂಗೆ ಹೇಳ್ಕೊಡ್ತಿದ್ದೆ ಟ್ಯೂಷನಲ್ಲಿ? ಸಖತ್ತಾಗಿ ಹೇಳ್ಕೊಡ್ತಿದ್ರ. ಹೊಡಿತೀನ? ಇಲ್ಲಪ್ಪ, ಅಂದರೆ ಕೋಪ ಬಂದಾಗ ಮಾತ್ರ. ಸಂಗದೆ ನನಗೆ. ಓಕೆ ಸರಿ ಬಾ, ಮಾಡ್ಕೊಡ್ತೀನಿ ಬಾರ್ಡ್ರು. ಇವಾಗ ಹಿಂಗಿದೆ ಖಾಲಿ ಶೀಟ್ ಕಾರ್ಡ್ಬೋರ್ಡ್ ಇದು. ಇದನ್ನು ಹೆಂಗೆ ಮಾಡ್ತೀನಿ ಅಂತ ಟಕ್ ಅಂತ ನೋಡೋಣ. ಮನಸ್ಸ ಏನೋ ಅಂತಿದ್ಲಿ. ಏನು ಮನಸ್ಸ? ವೈ ಗಾಡ್ ಮೇಡ್ ದ ಟೀಚರ್ಸ್ ಅಂತ ನಂಗೊಂದು ಪಾಠ ಇತ್ತು. ನನ್ನ ಫ್ರೆಂಡ್ಗೆ ಹಂಗೆ ಅಂದಿದ್ದಕ್ಕೆ ಅವಳು ಟೀಚರ್ಸ್ ನಮ್ಮ ತಲೆ ತಿನ್ನಾಕಿದ್ದಾರೆ ಅಂತ ಹೇಳ್ತಾ ಇದ್ಲು. ಟೀಚರ್ಸ್ ತಲೆ ತಿನ್ನಲ್ಲ ನಮಗೆ, ನಾವು ನಮಗೆ ತಿಂತಾರಪ್ಪ. ನಾವು ಅವ್ರಿಗೆ ತಿಂತೀವಲ್ವ ಇವಾಗ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ವಯಸ್ಸು ನನ್ನ ಕಣ್ಣಿಗೆ ಆಗ್ಬಿಟ್ಟೈತೆ. ಪ್ಲೀಸ್ ಯಾರು ಏನು ಅನ್ಕೊಬಿಡಿ. ಅದು ಇದು ಐಲೈನರ್ ಹಚ್ಕೊಂಡು ಕಪ್ಪು ಆಗ್ಬಿಟ್ಟೈತೆ. ಏನೂ ಇಲ್ಲ, ಡಾರ್ಕ್ ಸರ್ಕಲ್ಸ್ ಏನೂ ಇಲ್ಲ ನನಗೆ, ಅದು ಒಂದೇ ಅಷ್ಟೇ. ಸರಿ ಮನಸ್ಸ ಮಾಡೋಣ. ನಿಂಗೆ ಯಾವ ಥರ ಡಿಸೈನ್ ಮಾಡಬೇಕು ಇವಾಗ ನಾನು? ಫ್ಲವರ್ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಸೊ ಇವಾಗ ನಮ್ಮಪ್ಪ ಇವಾಗ ಬಂದರು ಗೈಸ್. ನಮ್ಮ ಮನೇಲಿ ದಿನಕ್ಕೆ ಏನೋ ಒಂದು ಹೆಂಚಕ್ಕೆ ತಂದೇ ತರ್ತಾರೆ ಗೈಸ್. ಹಾಯ್ ಗಾಯ್ಸ್, ಕೊನೆಗೂ ಅರ್ಧ ಬಾರ್ಡರ್ ಮಾಡಿದಾಗೋಯ್ತು. ಇನ್ನು ಸ್ವಲ್ಪ ಭಾಗ ಉಳಿದಿದೆ ಅಷ್ಟೇ ಗಾಯ್ಸ್. ನೋಡಿ ಇವಾಗ ಹಿಂಗೆ ಮಾಡಿದ್ದೀನಿ, ಗೊತ್ತಿಲ್ಲ ಔಟ್ಪುಟ್ ಹೆಂಗೆ ಬರುತ್ತೆ. ಅಫಲ್ಲ ಕೊನೆಗೂ ರೆಡಿ ಆಗೋಯ್ತು ಗಾಯ್ಸ್ ಬಾರ್ಡರ್ ಹಾಕಿ. ಡಿಪ್ರೆಷನ್. ಸೊ ಇಷ್ಟೇ ಗೈಸ್ ಇವತ್ತಿನ ವ್ಲಾಗು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಮ್ಯಗೌಡ ಯೂಟ್ಯೂಬ್ ಚಾನಲ್.